ಜಮಖಂಡಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಸಿಡಿಪಿಒ ಅವರನ್ನ ತರಾಟೆಗೆ ತೆಗೆದುಕೊಂಡ ಜಿಲ್ಲಾಧಿಕಾರಿ. ಹೌದು, ಇಂದು ಜಮಖಂಡಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಅವರು ಸಿಡಿಪಿಒ ಅವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಜನಸಾಮಾನ್ಯರ ದೂರಿನಲ್ಲಿ ಮಕ್ಕಳಿಗೆ ಹುಳ ತುಂಬಿದ ಆಹಾರ ಪೂರೈಕೆ ಮಾಡಿದ ಸಿಡಿಪಿಒ ದಾಸರ್ ಅವರಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಸಿಡಿಪಿಒ ಸೇರಿದಂತೆ 22 ಅಂಗನವಾಡಿ ಮೇಲ್ವಿಚಾರಕರಿಗೆ ನೋಟಿಸ್ ನೀಡಲಾಗಿದೆ. ಕಳಪೆ ಆಹಾರ ಪೂರೈಕೆ ಆಗಿದ್ದು ತಪ್ಪು. ಸಿಡಿಪಿಒ ನಿಮ್ಮ ಮನೆಯಲ್ಲಿಯೂ ಹುಳವಿರುವ ಆಹಾರ ತಿನ್ನುತ್ತೀರಾ ಅಂತ ಜಿಲ್ಲಾಧಿಕಾರಿ ಜಾನಕಿ ಅವರು ಪ್ರಶ್ನಿಸಿದ್ದಾರೆ. ಮಕ್ಕಳ ಜೀವದ ಜೊತೆ ಆಟವಾಡುತ್ತಿರುವ ನಿಮ್ಮನ್ನ ಜೈಲಿಗೆ ಕಳಿಸಬೇಕು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಇನ್ನು ವಾರದಲ್ಲೇ ಸಂಪೂರ್ಣವಾಗಿ ಕಳಪೆ ಆಹಾರ ಪೂರೈಕೆ ಮಾಹಿತಿ ನೀಡಲು ಸೂಚನೆಯನ್ನು ನೀಡಿದ್ದಾರೆ. ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಆಹಾರ ಧಾನ್ಯ ಪೂರೈಸುತ್ತಿರುವ ಏಜೆನ್ಸಿಯ ಮೇಲೂ ಕೂಡ ಕೇಸ್ ದಾಖಲು ಮಾಡಲು ಸೂಚನೆಯನ್ನ ನೀಡಿದ್ದಾರೆ. ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ. ದೊಡ್ಡ ಮನುಷ್ಯರು ಅಂತ ಬೇರೆ ನಿಮ್ಗೆ ಕೊಟ್ಟಿರೋದು ಗೊತ್ತಲ್ವಾ? ಈ ವರ್ಷದಿಂದ ನಿಮ್ ಸಾಧನೆ ಶುರುವಾಗಿರೋದು. ಚೇಂಜ್ ಮಾಡೋದಲ್ಲ, ಕ್ರಿಮಿನಲ್ ಕೇಸ್ ಬುಕ್ ಮಾಡಿ, ಶೋಕಾಸ್ ನೋಟಿಸ್ ಕೊಡಿ, ಅವ್ರಿಗೆ ಉತ್ತರ ತಗೊಂಡು ಕೇಸ್ ಬುಕ್ ಮಾಡಿ. ಯಾರಾದ್ರೂ ಮಕ್ಕಳು ಜೀವಹಾನಿಯವರು ನೀವು ಹೊಣೆಗಾರಾಗ್ತಲ್ಲ. ನಿಮ್ಮ ಮನೆಯಲ್ಲಿ ಅಡ್ಗೆ ಮಾಡ್ಕೊಂಡು ತಿಂತೀರೇನ್ರಿ? ಎಷ್ಟು ಸುಲಭವಾಗಿ ಹೇಳ್ತೀವಿ ನೋಡಿ, ಅದು ಚೇಂಜ್ ಮಾಡಿದೀವಿ ಅಂತ. ಫಸ್ಟ್ ಆಫ್ ಆಲ್ ನೀವು ಸೂಪರ್ಡೆಂಟು ಚೆಕ್ ಮಾಡಿ ಅದಕ್ಕೆ ಇರಿಸ್ಬೇಕಾಗಿತ್ತು. ಅವ್ರು ಚೆಕ್ ಮಾಡಲಿಲ್ಲ. ಯಾಕೆ ನಿಮ್ ಸೂಪರ್ಡೆಂಟ್ ಏನ್ ಮಾಡ್ತಾ ಇತ್ತು? ಹೌದಲ್ಲ ಡ್ಯೂಟಿ? ನಿಮ್ಮ ಅಂಗನವಾಡಿ ಟೀಚರ್ ನೋಡಿ ತಗೋಬೇಕು. ಏನ್ ತಗೊಂಡು ಗುಣಮಟ್ಟದ ರವೆ ಕೊಟ್ಟಿಲ್ಲ ಅಂತ ಇಲ್ಲಿ ನಮ್ಗೆ ತೋರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಆ 22 ಸೂಪರ್ಡೆಂಟ್ಗೆ ಮತ್ತೆ ಸಿಡಿಪಿ ಅವರಿಗೆ ನೋಟಿಸ್ ಜಾರಿ ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಖಂಡಿತ ಕ್ರಮ ಆಗುತ್ತೆ. ಯಾಕೆಂದ್ರೆ ಮಕ್ಕಳ ಆಹಾರದಲ್ಲಿ ಯಾವುದೇ ರೀತಿಯ ರಾಜ್ಯಕ್ಕೂ ಸರ್ಕಾರ ಸಹಿಸೋದಿಲ್ಲ. ಈ ಎಲ್ಲ ಅರ್ಜಿಗಳನ್ನ ನಾನು ಇಲ್ಲಿ ಉಪಸ್ಥಿತರಿರುವ ಅಧಿಕಾರಿಗಳಿಗೆ ಹೇಳೋದು ತುಂಬಾ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲ ಅರ್ಜಿಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಪರಿಗಣಿಸಿ ನೀವು ನಿಮ್ಮ ಯಾವುದೇ ಕೇಸ್ ವರ್ಕರ್ ಹಂತಕ್ಕೆ ಕೊಡ್ಲಾರ್ದಂಗೆ ನೀವೇ ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಉತ್ತರ ಕೊಡ್ಬೇಕು. ಹಂಗ್ ಕೊಡ್ಲಿಲ್ಲ, ಇದು 10-11 ಅಂತ ನೀವು ಆಟಿಟ್ಯೂಡ್ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಶಿಸ್ತು ಕ್ರಮವನ್ನು ಯಾವುದೇ ಮುಲಾಜಿಂದನೇ ಮಾಡ್ಬೇಕಾಗುತ್ತೆ. ಅದು ತಮ್ಮ ಗಮನದಲ್ಲಿರ್ಬೇಕು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಪಬ್ಲಿಕ್ ಸರ್ವೆಂಟ್ ಇದ್ದೀವಿ. ಅವರನ್ನ ಅಡ್ರೆಸ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಅರ್ಜಿಗಳ ಬಗ್ಗೆ ವೈಯಕ್ತಿಕ ನಿಗಾ ವಹಿಸ್ತಿರ್ತಾರೆ. ಮತ್ತೆ ಈ ಸರ್ತಿಯಿಂದ ನೀವು ಕೊಡುವ ಉತ್ತರ ಅವರಿಗೆ ಸಮಾಧಾನಕರ ಆಗ್ಲಿಲ್ಲ ಅಂದ್ರೆ ಏನ್ ಮತ್ತೆ ಅದು ನಮ್ಗೆ ವಾಪಸ್ ಬರುತ್ತೆ. ನೀವು ಉತ್ತರ ಅವ್ರಿಗೆ ಕೊಡ್ತೀರಿ ಅಂದ್ರೆ ವಿತ್ ವ್ಯಾಲಿಡ್ ರೀಸನ್, ವ್ಯಾಲಿಡ್ ಡಾಕ್ಯುಮೆಂಟ್ ಮೇಲೆ ಕೊಡ್ಬೇಕಾಗುತ್ತೆ. ಇಲ್ಲ ಅವ್ರು ವಾಪಸ್ ಕೊಟ್ಟರೆ ಮತ್ತೆ ಯಾರದು ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಎಲ್ಲ ಅರ್ಜಿಗಳ ಬಗ್ಗೆ ವೈಯಕ್ತಿಕ ನಿಗಾ ವಹಿಸಿ 1 ವಾರದಲ್ಲಿ ಕೆಲವು ಅರ್ಜಿಗಳಿಗೆ 15 ದಿನ
ಸಮಯ ಬೇಕಾಗಬಹುದು. ಲ್ಯಾಂಡ್ ಇಶ್ಯೂ ಯಾಕೆಂದ್ರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಾಗತ್ತೆ, ಅಳತೆ ಮಾಡುವಾಗ ಒಬ್ರು ಇಲ್ಲ ಇನ್ನೊಂದಿನ ಡೇಟ್ ಕೊಡ್ಬೇಕಾಗತ್ತೆ. ಅಂತ ಪ್ರಕರಣಗಳನ್ನ ಹೊರತುಪಡಿಸಿ ಇನ್ನುಳಿದ ಪ್ರಕರಣಗಳನ್ನ ಒಂದು ವಾರದಲ್ಲಿ ಇತ್ಯರ್ಥ ಮಾಡಬೇಕು. ಇನ್ ಮೇನ್ ರಸ್ತೆ ಬಗ್ಗೆ ಶಾಸಕರು ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ PWD, AC ಮತ್ತೆ ತಹಶೀಲ್ದಾರ್, ಕಮಿಷನರ್ 4 ಜನ ಕೂಡಿ ಅದಕ್ಕೆ ಸಕಾರಾತ್ಮಕವಾಗಿ ಪರಿಹಾರ ಕಂಡುಹಿಡಿಯಬೇಕು ಅಂತ ಹೇಳಿದೀನಿ. ಅವ್ರು ಏನೇ ಹೆಚ್ಚು ಕಡಿಮೆ ಆದ್ರೂ PWD ಮತ್ತೆ ನಮ್ಮ ಏನೋ ಕಾಂಟ್ರಾಕ್ಟ್ ಅವ್ರ ಜವಾಬ್ದಾರ ಆಗ್ಬೇಕಾಗ್ತದೆ.